ಮೊನ್ನೆ ಧ್ರುವ ಸರ್ಜಾ ಸರ್ ಬಂದಿದ್ರು. ಸೊ ಸಾಂಗ್ ಎಲ್ಲ ಆಯ್ತು, ಸಾಂಗು ನೋಡಿದ್ರು, ಟ್ರೈಲರ್ ಎಲ್ಲ ನೋಡಿದ್ರು. ಅವರೇ ಪ್ರೆಸೆಂಟ್ ಮಾಡ್ತಿದ್ದಾರೆ ಈ ಸಿನಿಮಾಗೆ. ಸೊ ನಿಮ್ಮಿಬ್ಬರ ಡೈಲಾಗ್ಸ್ ಅನ್ನ ನೋಡಿ ತುಂಬಾ ನ್ಯಾಚುರಲ್ ಆಕ್ಟಿಂಗ್ ಅಂತ ಹೇಳ್ಬಿಟ್ಟು ತುಂಬಾ ಹೊಗಳಿದ್ರು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದು ಒಳ್ಳೆಯವರು ಸರ್, ಎಲ್ಲ ನಮ್ ಪಿಕ್ಚರ್ಗೆಲ್ಲ ಹೆಲ್ಪ್ ಮಾಡೋರೆ, ತುಂಬಾ ಒಳ್ಳೆಯವ್ರು. ಅವರು ನಮ್ಮ ಫಿಲಮ್ ಎಲ್ಲ ಹೆಲ್ಪ್ ಮಾಡ್ಯಾರಿ. ಫಸ್ಟ್ ಅವ್ರು ನಮ್ಮ ಫಿಲಮ್ ನೋಡಿ ತುಂಬಾ ಖುಷಿಯಾಗಿ, ಏನ್ರೋ ನೀವು ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ರಿ, ಗಿಚ್ಚ ಮಾಡಿರೋ ನೀವು, ಅದು ಹೇಳಕ್ ಹೋದ ಜಾಸ್ತಿ ಆಗಿರೋ ನೀವು ಅನ್ನಕತ್ತಿಟ್ರ. ಹಂಗ ಇದ್ ಹೇಳಿದ್ರ ಪಾರಿವಾಳ ಮಾರೋದು ದುಡ್ಡು ತಗೊಳೋದು, ಪಾರಿವಾಳ ಮಾರೋದು ರೊಕ್ಕ ತಗೊಳೋದು ಅನ್ನಕತ್ತಿಟ್ರಿ. ಅಂದ್ರೆ ಧ್ರುವ ಸರ್ ಹೇಳಿದ್ರ ಪಾರಿವಾಳ ಮಾರೋದು, ದುಡ್ಡು ತಗೊಳ್ಳೋದು, ಆಮೇಲೆ ಎಲ್ಲಕ್ ಹೋಗೋದು ಅಂತ. ಪಾರಿವಾಳ ಮಾರೋದು ದುಡ್ಡು ತಗೊಳೋದು ಅಂತಂದ್ ಅದು ಒಂದ್ ಹೇಳ್ಯಾರ್ರಿ. ಅದು ಒಂದು ಇದು ಒಂದು ಹೇಳಕ್ ಹೋದ ಧ್ರುವ ಸರ್ ಮುಂದಿನ ದಿನಗಳಲ್ಲಿ ಧ್ರುವ ಸರ್ ಜೊತೆ ಆಕ್ಟ್ ಮಾಡುವಂತ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀರಾ? ಮಾಡ್ತೀರಿ. ಯಾವ್ದಾದ್ರು ಡೈಲಾಗ್ ಹೇಳೋದಾದ್ರೆ ಧ್ರುವ ಸರ್ ಸಿನಿಮಾದು ಹೇಳ್ತೀರಿ, ಹೇಳಿ. ಅವ್ರು ಹೇಳ್ಬೇಕಲ್ರಿ, ಇಂಥ ಡೈಲಾಗ್ ಹೇಳ್ರಿ ಅಂತಂದ್ ಹೇಳ್ಬೇಕಲ್ರಿ. ಯಾವ್ದಾದ್ರು ಸಿನಿಮಾ ನೋಡಿರುವಂತದ್ದು ಧ್ರುವ ಸರ್ ಯಾರು ಡೈಲಾಗ್ ಹೇಳ್ತೀರಾ? ಅವ್ರ ಸರ್ ಹೇಳ್ಬೇಕಲ್ರಿ. ನೀವ್ ಹೇಳ್ಬೇಕು. ಅವ್ರು ಫಸ್ಟ್ ಹೇಳಿದ್ರ ನಮ್ಗೆ ಗೊತ್ತಾಗಲ್ಲ. ಅವ್ರು ಹೇಳಿದ್ಮೇಲೆ ನೋಡ್ಕೊಂಡು ಪಿಕ್ಚರ್ ನೋಡಿರ್ತೀಯಲ್ಲ, ಪಿಕ್ಚರ್ ನೋಡು. ಐತಿಲ್ಲ ಅಂತ ಡೈಲಾಗ್ ಹೇಳ್ಬೇಕಂತ ಅಂತ ಅವ್ ಗೊತ್ತಿಲ್ರಿಪ್ಪ. ಅವ್ನ್ ಪಿಕ್ಚರ್ ನೋಡಿದ್ರೆ ಗೊತ್ತಾಗ. ಇಲ್ಲಿವರೆಗೆ ಥಿಯೇಟರ್ನೇ ನೋಡಿಲ್ಲ ಸರ್. ಇದುವರೆಗೂ ಥಿಯೇಟರ್ ನೋಡಿಲ್ಲ ನೀನು? ಇಲ್ರಿಪ್ಪ, ಇದ ಫಸ್ಟ್ ನೋಡದ್ ನಾನು. ಅಂದ್ರೆ ಇದುವರೆಗೂ ಯಾವ ಸಿನಿಮಾನು ನೋಡಿಲ್ಲ ನೀನು? ಫೋನ್ಯಾಗ ನೋಡೇನ್ರಿ ಆಟ. ಥಿಯೇಟರ್ಗೆ ಹೋಗಿ ಯಾವ ಸಿನಿಮಾನು ನೋಡಿಲ್ಲ ಅವ್ರು. ಅಲ್ಲ, ಇವಾಗ ಮತ್ತೆ ಅಲ್ಲ, ಥಿಯೇಟರ್ಗೆ ಹೋಗಿ ಒಂದ್ ಸಿನಿಮಾನು ನೋಡಿಲ್ಲ, ಆದ್ರೆ ಫಸ್ಟ್ ಟೈಮ್ ನೀನೇ ಸಿನಿಮಾ ಅಂದ್ರೆ ಎಲ್ಲ ಥಿಯೇಟರ್ ಅಲ್ಲೇ ಕಾಣಿಸ್ಕೊಳ್ತಿದ್ಯಾ ನೀನೇನೆ, ಬಿಕಾಸ್ ಸಿನಿ ಪ್ರೇಕ್ಷಕರ ಎದುರಿಗೆ ಹೆಂಗ್ ಅನ್ನಿಸ್ತಿದೆ? ನಮ್ಗೆ ತುಂಬಾ ಖುಷಿ ಅನ್ಸಕತೈತ್ರಿ. ತುಂಬಾ ಖುಷಿ ಅನ್ಸಕತೈತ್ರಿ. ಅವ್ರ ಏನಂದ್ರ ಔಟ್ ಆಗತ್ತಪ್ಪ. ತುಂಬಾ ಖುಷಿ ಆಗ್ತೈತೆ. ಅವ್ ಒಟ್ಟ ಹೊಡಲ್ರಿ, ಬಿಡಲ್ರಿ. ಯಾರು ಹೊಡಿಯಲ್ಲ? ಡೈರೆಕ್ಟರ್ ಸರ್, ಇವ್ರು ಪ್ರೊಡ್ಯೂಸರ್ ಸರ್, ಕ್ಯಾಮ್ರಾಮನ್ ಸರ್, ಅವರು ತುಂಬಾ ಒಳ್ಳೆಯವ್ರಿ. ಈ ತರ ಹೇಳ್ಬಿಟ್ಟು ಬರ್ರಿ ಡೌಗಳೇ. ಸರಿ ಆಯ್ತು, ಓಕೆ. ಇವಾಗ ಒಂದ್ ನಿಮಿಷ. ಅಲ್ಲ ಸುಳ್ಳು ಹೇಳಕತ್ತಲ್ರಿ ನಾನು. ಮತ್ತೆ ಡೈರೆಕ್ಟರ್ ಸರ್ ತುಂಬಾ ಒಳ್ಳೆಯವರು ಅಂತ ಹೇಳಿದ್ರಿ. ಮತ್ತೆ ಹೇಳ್ಬಿಟ್ಟು ಒಂದಿನ ಶೂಟಿಂಗ್ ಲೊಕೇಶನ್ ಇರ್ಬೇಕಾದ್ರೆ ಹೇಳಕ್ ಹೋದಾಗ ಏನೋ ಹೇಳ್ತಿದ್ದಂತೆ, ಯಾವ ಮೊಬ್ನನ್ ಮಗಲೇ ಹುಚ್ಚವಯ್ಯಕ್ ಹೋಗಿದ್ದ. ಓಕೆ, ಹುಚ್ಚವಯ್ಯಕ್ ಹೋದಾಗ ಹೇಳ್ತಿದ್ರಂತೆ, ಯಾವ ಮೊಬ್ನನ್ ಮಗಲೇ ಡೈರೆಕ್ಟರ್ ಇಷ್ಟೊತ್ತಾದ್ರೂ ಊಟ ಇಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ಬೈದಿದ್ದೆ. ಮತ್ತೆ ಇವಾಗ ಅದಂಗ್ ಒಳ್ಳೆಯವರು ಅಂತ ಹೇಳ್ತಿದ್ಯಾ? ಅವಾಗ ಹೊಟ್ಟೆ ಸುಡುತ್ತೆ, ಊಟ ಕೊಟ್ಟಿದ್ದಲ್ರಿ. ಅಂದ್ರೆ ಈಗ ಪ್ರಮೋಷನ್ ಟೈಮಲ್ಲೆಲ್ಲ ಟೈಮ್ ಟು ಟೈಮ್ ಊಟ ಕೊಡ್ತಿದಾರ? ಕೊಡ್ತಿದ್ರಿ. ಪಪ್ಪಿ ಯಾಕೆ ಸಪ್ಪಗೈತೆ? ಅದು ಅದಕ್ಕೆ ಏನಾಗೈತೇನ ರೀಪ್ಪ. ಬರೇ ನೀನೇ ನಿದ್ದೆ ಕಂಡಿಡಿಲ್ಲ ಅದಕ್ಕೆ ಏನಾಗಿದೆ ಅಂತ. ನಮಗ್ ಗೊತ್ತಿಲ್ರಿಪ್ಪ ಅದಕ್ಕೆ ಏನಾಗೈತೇನ. ಓಕೆ, ಪಪ್ಪಿ ಜೊತೆ ಯಾವತ್ತಾದ್ರೂ ಎಲ್ಲಕ್ ಹೋಗಿದ್ರೆ? ಹೇಳ್ರಿಪ್ಪ, ಅಂಡ್ ನೆಕ್ಸ್ಟ್ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋಂತ ಆಸೆ ಇದೆ? ಯಾರ ಜೊತೆ ನಟನೆ ಮಾಡ್ಬೇಕು ಅಂತ ಆಸೆ ಇದೆ ಇಬ್ಬರಿಗೂ? ಆಕ್ಟಿಂಗ್ ಧ್ರುವ ಸರ್ ಅವ್ರ ಜೊತೆ ಮಾಡ್ತೀವಿ. ನಿನಗೆ ಯಾ ಹೀರೋ ಕರೀತಾರ ಅವ್ರ ಜೊತೆ ಮಾಡ್ಬೇಕಷ್ಟೆ. ಹೌದಾ? ಅವನೇ ಆಪ್ಷನ್ಸ್ ಕೊಟ್ಬಿಡ್ತಾನೆ. ನಾನ್ ಬೇಕು ಅಂದ್ರೆ ನಿಮ್ ಕರ್ಕೊಳ್ಳಿ ಅಷ್ಟೇ. ಅಷ್ಟೇ. ಇಲ್ಲಾಂದ್ರೆ ನಾವ್ ಶಾಲಿಗೆ ಹೋಗೋದಿಲ್ಲ, ಮನ್ಯಾಗ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.